ಅವರನ್ನು ತುಂಬಾ ಒಳ್ಳೆಯ ಜನ ಅಂತ ನಾನು ಎಣಿಸಿದ್ದೆ. ಆಮೇಲೆ ನೋಡುವಾಗ ಗೊತ್ತಾಯ್ತು ಅವರ ನಿಜವಾದ ಬಣ್ಣ ಬಯಲಾಯ್ತು ಅಂತ. ಎಷ್ಟೋ ಜನ ಮಾತಾಡಿರೋದನ್ನ ನಾವು ಕೇಳಿದ್ದೇವೆ, ನಾವು ಕೂಡ ಆಡಿರ್ತೇವೆ. ಆದರೆ ಇದರಲ್ಲಿ ನಿಜವಾದ ಬಣ್ಣ ಹೇಳಿದ್ರೆ ಯಾವುದು? ಕೂದಲಿದ್ದು ಬಣ್ಣವಾ, ಮುಖದ ತ್ವಚೆದ್ದು ಬಣ್ಣವಾ? ಆ ಬಣ್ಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ನಾವು ವರ್ಣ ಅಂತ ಕರಿತೀವಿ, ಕ್ವಾಲಿಟಿ ಆಫ್ ಸೋಲ್ ಅಂತ ಹೇಳಿ ಕರೆಯುವುದು. ಇದು ಏನನ್ನು ನಾವು ಉದ್ದೇಶಿಸಿ ಮಾತಾಡ್ತಿದ್ದೇವೆ ಕೇಳುವಾಗ, ನಾವು ಅವರು ಏನೋ ಅಂತ ಎಣಿಸಿದ್ವಿ. ಆ ಏನೋ ಅನ್ನೋದೇನಿದೆ ಅದು ಫಸ್ಟ್ ಒಪಿನಿಯನ್ ಅಂತೇಳಿ ಕರೀತೇವೆ. ಸೈಕಾಲಜಿನಲ್ಲಿ ಕೆಲವು ರಿಸರ್ಚರ್ಸ್ ಹೇಳುವ ಪ್ರಕಾರ 3 ಸೆಕೆಂಡ್ನಿಂದ 2.5 ನಿಮಿಷದ ಒಳಗಡೆ ಮೊದಲನೇ ಒಪಿನಿಯನ್ ಫಾರ್ಮ್ ಆಗಿರ್ತದೆ. ಆ ಕಾರಣಕ್ಕೆ ನಮಗೆ ಆ 3 ಸೆಕೆಂಡ್ನಿಂದ 2.5 ನಿಮಿಷದ ಒಳಗೆ ನಾವು ಒಪಿನಿಯನ್ ಅನ್ನು ಒಳ್ಳೆದಾಗಿ ಮಾಡಬೇಕು. ಆಗ ನಮ್ಮ ಕೆಲಸ ಸಾಧನೆ ಆಗ್ತದೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳುವುದು ಮಾತ್ರ ಏನು, ಫಸ್ಟ್ ಒಪಿನಿಯನ್ ಶುಡ್ ಬಿ ಬೆಸ್ಟ್ ಒಪಿನಿಯನ್, ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ಎಲ್ಲ ಪ್ರಾವರ್ಬ್ ಮಾಡಿದ್ದಾರೆ. ಆಮೇಲೆ ನೋಡುವಾಗ ಅದು ನಮ್ಮ ಕನ್ನಡದ ಒಂದು ಸಾಂಗ್ ನನಗೆ ನೆನಪಿಗೆ ಬರ್ತದೆ. ಏನು ಕೇಳಿದ್ರೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ. ಅಲ್ಲಿ ಪ್ರಾಬ್ಲಮ್ ಅನ್ನು ದೊಡ್ಡದು ಮಾಡಿದ್ರು. ಪ್ರಾಬ್ಲಮ್ ಅನ್ನು ಸೃಷ್ಟಿ ಮಾಡುವುದು ಪಾಶ್ಚಾತ್ಯರು ಮಾತ್ರವೇ. ಅವರು ಆ ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡಿ 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 ಅವರ ವ್ಯಕ್ತಿತ್ವ ಏನು ಅನ್ನೋದನ್ನೇ ಹೂತಾಕಿರ್ತಾರೆ. ಮತ್ತೆ ಅದು ಹೂತಾಕ್ಲಿಕ್ಕೆ ಆಗುದಿಲ್ಲ, ಅದು ಯಾವುದೋ ಬೇರೆ ರೀತಿಯಲ್ಲಿ ಆಚೆ ಬರ್ತದೆ. ಹಾಗಾಗಿ ನಮ್ಮ ವೇದವ್ಯಾಸರು ಒಂದು ಒಳ್ಳೆ ಸೂತ್ರವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಮಹಾಭಾರತದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ನಮ್ಮ ಮಧ್ವಾಚಾರ್ಯರು. ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಮಾತಾಡಿದ್ದಾರೆ. ಏನು ಕೇಳಿದ್ರೆ, ಬರಿಯ ಮಾತಿನಿಂದ, ಬರಿಯ ವೇಷಭೂಷಣಗಳಿಂದ, ಬರಿಯ ವರ್ತನೆಗಳಿಂದ ಒಬ್ಬನ ವ್ಯಕ್ತಿತ್ವವನ್ನಾಗಲಿ ಒಬ್ಬ ಮನುಷ್ಯನ ಯೋಗ್ಯತೆಯನ್ನಾಗಲಿ ನಾವು ಅಳಿಬಾರದು. ಅವನ ಸಾಮರ್ಥ್ಯ ಏನಿದೆ, ಉದ್ದೇಶ ಏನಿದೆ, ಅದರಿಂದ ಅವನ ಜ್ಞಾನ ಏನಿದೆ, ಅದರಿಂದ ಅವನನ್ನು ಈ ರೀತಿಯಾದಂತಹ ವ್ಯಕ್ತಿ ಅಂತ ನಾವು ಅಳಿಬೇಕು ಅಂತ ನಮ್ಮ ಮಧ್ವಾಚಾರ್ಯರು ಹೇಳಿರುವ ಹಾಗೆ ನಾವು ನಮ್ಮ ಜೀವನವನ್ನು ಸಾಗಿಸುವಾಗ ಎಂತಾಗ್ತದೆ ಕೇಳಿದ್ರೆ, ಅವ್ರು ಏನು ಹೇಳ್ತಾರೆ ನೋಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಮಗೆ ಗೊತ್ತಾಗ್ಬೇಕಂದ್ರೆ ಅವನ ವರ್ತನೆ ಆಗಲಿ, ಅವನ ಮಾತಾಗಲಿ, ಅವನ ಇರಸಾಣಿಕೆ ಆಗಲಿ, ಅಂದ್ರೆ ಅವನ ವೇಷಭೂಷಣಗಳಿರಬಹುದು, ಎಲ್ಲ ಆಗಲಿ, ಅದು ಅವನ ಪ್ರಾಕೃತಿಕವಾಗಿ ಇದೆಯಾ ಅಥವಾ ಅದು ಪ್ರಭಾವಿತನಾಗಿ, ಅವನು ಯಾರಿಂದನೋ ಪ್ರಭಾವಿತನಾಗಿ ಅಥವಾ ಯಾವುದೋ ಆಮಿಷಕ್ಕೊಳಗಾಗಿ ಅಥವಾ ಯಾವುದೋ ಭಾವನೆಗೊಳಗಾಗಿ, ಯಾವುದೋ ಕಂಪಲ್ಷನ್ನಿಗೊಳಗಾಗಿ ಅವನು ಅದನ್ನ ಮಾಡ್ತಿದ್ದಾನ ಅಥವಾ ಹಾಗೆ ಮಾತಾಡ್ತಿದ್ದಾನ ಅಥವಾ ಆ ವೇಷವನ್ನು ಧರಿಸಿದ್ದಾನ ಅಂತ ನೋಡ್ಬೇಕಂತೆ. ಸ್ವಭಾವತಃ ಅವ ಒಳ್ಳೆಯವ ಇದ್ದರು ಯಾವುದೋ ಒಂದು ಭಯಕ್ಕೊಳಗಾಗಿ ಅವನು ಬೇರೆ ಯಾರಿಗೋ ಬೇರೆ ಯಾವುದೋ ಮಾಡಬಾರ್ದ ಕೆಲಸವನ್ನು ಮಾಡಿದ. ಇನ್ನು ಕೆಲವರು ಸ್ವಭಾವತಃ ಭಾರಿ ಕೆಟ್ಟ ಜನ ಇರ್ತಾರೆ. ಸ್ವಭಾವತಃ ಹೊಂಚು ಹಾಕಿ ಗಾಯುತ್ತಿರುವ ಕೆಟ್ಟ ಪ್ರಾಣಿಯ ಹಾಗೆ ಹೊಂಚು ಹಾಕಿ ಗಾಯ್ತಿರ್ತಾರೆ. ಮಾತ್ರ ಕರಿದು ಮಾತನಾಡಿಸುವಾಗ ಮಾತ್ರ ನಾವು ನಿಮಗೆ ಅದು ಕೊಡ್ತೇವೆ, 5 kg ಅಕ್ಕಿ ಕೊಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಇವ್ರು ಎಂತ ಕೊಡುಗೈ ದಾನಿಗಳು ಅನ್ನೋ ರೀತಿಯಲ್ಲಿ ನಮಗೆ ಅಭಿಪ್ರಾಯವನ್ನು ಕೊಟ್ಟು ನಂತರದಲ್ಲಿ ನಮ್ಮ ಕತ್ತನ್ನು ಕಡಿಯುತ್ತಾರಲ್ಲ. ನಿಜವಾದ ಬಣ್ಣ ಬಯಲಾದ ನಂತರದಲ್ಲಿ ಮುಂಚಿದ್ದ ಬಣ್ಣ ಅದು ನಿಜವಾದ ಬಣ್ಣ ಅಲ್ಲ ಅಂತ ತಿಳಿಯೋದಿಕ್ಕೆ ಮುಂಚೆ ನಾವು ನಿಜವಾದ ಬಣ್ಣ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಮಾತು, ವ್ಯಕ್ತಿ ಅದು ಕಾಂಗ್ರುಯೆಂಟ್ ಆಗಿ ಇದೆಯಾ? ಈ ವ್ಯಕ್ತಿ ಈ ಮಾತಾಡ್ಲಿಕ್ಕೆ ಸಾಧ್ಯವಾ? ಒಬ್ಬ ಟೆಲಿಕಾಲರ್ ಫೋನ್ ಮಾಡಿ ನಮ್ಮ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಬಂದವರೆಲ್ಲ ಹುಷಾರಾಗ್ತಾರೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಅದನ್ನು ನಂಬಲಿಕ್ಕೆ ಆಗ್ತದ? ಡಾಕ್ಟರ್ ಹೇಳ್ಬೇಕು, ರಿಪೋರ್ಟ್ಸ್ ನೋಡ್ಬೇಕು. ಮಾರ್ಕೆಟಿಂಗ್ ಮಾಡುವಾಗ್ಲೂ ಅದೇ ರೀತಿ ಅಲ್ವಾ? ನೀವು ಈ ಮನೆಯಲ್ಲಿದ್ರೆ ಭಾರಿ ನೆಮ್ಮದಿಯಲ್ಲಿರ್ತೀರಿ, ಈ ಮನೆಗೆ ಬನ್ನಿ ನೀವು, ಅದು ಪೇಟೆಯಲ್ಲಿ ಉಂಟು,
ಇದು ಪೇಟೆ ಆಚೆ ಬದಿಯಲ್ಲುಂಟು. ಇಲ್ಲಿ ನಿಮಗೆ ನೋಡಿದ್ರೆ ನಿಮಗೆ ಎಲ್ಲ ಗುಡ್ಡಗಳು ಕಾಣಿಸ್ತವೆ, ಇಲ್ಲಿ ನಿಮಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ತಲೆಯಲ್ಲಿ ಎಂತ ಕೂತಿದೆ ಅಂತ ಅವ್ರಿಗೆ ಎಂತ ಗೊತ್ತಿತ್ತು? ಅವ್ರಿಗೆ ಎಂತ ವಾಸ್ತು ಗೊತ್ತಿತ್ತ, ಜ್ಯೋತಿಷ್ಯ ಗೊತ್ತಿತ್ತ, ಮನಃಶಾಸ್ತ್ರ ಗೊತ್ತಿತ್ತ? ಮಾತ್ರ ಹೇಳುದು. ನಾವು ಎಂತ ಮಾಡ್ತೇವೆ, ಇಲ್ಲಿ ಹೋದರೆ ನಮಗೆ ನೆಮ್ಮದಿ ಸಿಗ್ಬೋದು ಅಂತ ಹೇಳಿ ನಾವು ಒಂದು 7 ಕೋಟಿ ಕೊಟ್ಟು ಈ ಮನೆಯನ್ನು ಮಾರಿ ಅದರ ಮೇಲೆ 3 ಕೋಟಿ ಸಾಲ ಮಾಡಿ ನಾವು ಬೇರೆ ರಾಜ್ಯದಲ್ಲಿ ಹೋಗಿ ಮನೆ ಮಾಡುದು. ಅಲ್ಲೋದ್ರೆ ಇದೇ ವ್ಯಕ್ತಿತ್ವ ಅಲ್ಲ ನಮ್ಮದು. ನಮ್ಮ ಯೋಗ್ಯತೆ ಏನು ಅದನ್ನು ನಾವು ಫಸ್ಟು ತಿಳ್ಕೊಳ್ಳಿಕ್ಕೆ, ಬೇರೆಯವರು ಆಡುತ್ತಿರುವ ಮಾತಿಗೆ ನಾವು ಮರಳಾಗಿ ಮಾಡುವ ತಪ್ಪುಗಳು ಉಂಟಲ್ಲ, ಅದಕ್ಕೆ ನಾವು ಅವರಿರುವವರೆಗೂ ಅಥವಾ ನಾವಿರುವವರೆಗೂ ಪಶ್ಚಾತ್ತಾಪ ಪಡ್ತಾನೆ ಇರ್ತೇವೆ. ಮಾತ್ರ ಮುಂದೆ ಈ ರೀತಿ ಮಾಡಬಾರ್ದು ಅನ್ನೋ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಮಾತನ್ನು ಈಗ ನಾವು ಹೇಳ್ತಿರೋದು.